ಎಸ್ ವೀಕ್ಷಕರೇ, ಏನು ಟಾಕ್ಸಿಕ್ ಹಬ್ಬ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಆರಂಭ ಆಗಿದೆ. ವಿಶ್ವದಾದ್ಯಂತ ಕೂಡ ಅವೈಟಿಂಗ್ ಆಗಿದ್ದಂತಹ ಸಿನಿಮಾ. ಸೊ ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ ನಮ್ಮ ಕನ್ನಡದ ಯಶ್. ಹಾಗೆ ನಾನ್ ಸದ್ಯಕ್ಕೆ ನವರಂಗ್ ಥಿಯೇಟರ್ ಹತ್ರ ಇದ್ದೀನಿ. ಸೊ ಫ್ಯಾನ್ಸ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರುವಂತದ್ದು. ಸೊ ನೋಡ್ತಾ ಇದ್ದೀರಾ, ಈಗ ಮೂವಿ ನೋಡ್ಕೊಂಡು ಆಚೆ ಬಂದಿದ್ದಾರೆ ಫ್ಯಾನ್ಸ್ ಎಲ್ಲರೂ ಕೂಡ. ನೋಡ್ತಾ ಇರ್ಬೋದು ಯಶ್ ಅವರ ಹರ್ಷೋದ್ಗಾರ ಹೇಗೆ ಮೊಳಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಕಂಪ್ಲೀಟ್ ಆಗಿ ಮೂವಿ ಬಗ್ಗೆ ಏನ್ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ರು. ಯಶ್, ನಾವು ಕನ್ನಡಿಗರು ಏನೋ ಒಂದು ಹೋಪ್ಸ್ ಅನ್ನ ಇಟ್ಟಿದೀವಿ, ಅದನ್ನ ಹುಸಿ ಮಾಡಲ್ಲ ಅನ್ನುವಂತಹ ನಂಬಿಕೆ ಇತ್ತು. ಸೊ ಮೂವಿ ನೋಡಿ ಯಶ್ ಫ್ಯಾನ್ಸ್ ಅಂದ್ರೆ ಫಸ್ಟ್ 6 ಗಂಟೆ ಶೋನ ನೋಡ್ಬಿಟ್ಟು ಆಚೆ ಬಂದಿದ್ದಾರೆ. ಸೊ ಏನ್ ಹೇಳ್ತಾರೆ ಮೂವಿ ಬಗ್ಗೆ, ನಾನು ಕೂಡ ಮೂವಿನ ನೋಡಿ ಕಣ್ ತುಂಬಿಕೊಂಡೆ. ಅಂಡ್ ನೆಕ್ಸ್ಟ್ ಲೆವೆಲ್ ಮೂವಿ. ಸೊ ಫ್ಯಾನ್ಸ್ ಏನ್ ಹೇಳ್ತಾರೆ ಮಾತನಾಡಿಸ್ತಾ ಹೋಗ್ತೀನಿ. ಗೈಸ್ ಹಾಯ್. ಮೂವಿ ನೋಡಿದ್ರಾ? ನೋಡಿದ್ವಿ. ಹೇಗನ್ನಿಸ್ತು? ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಬಾಸ್ 4 ವರ್ಷದಿಂದ ವೇಟ್ ಮಾಡ್ತಿದ್ವಿ ಸ್ಕ್ರೀನ್ ಮೇಲೆ ನೋಡಕ್ಕೆ. ತುಂಬಾ ಅದ್ಭುತವಾಗಿದೆ. ನಮ್ಮ ಬಾಸ್ ಏನ್ ಹೇಳಿದ್ರು, ಫ್ಯಾನ್ಸ್ಗಳು ಯಾವ ತರ ತಲೆ ಎತ್ತಿ ಫಿಲಮ್ ನೋಡ್ಬೇಕಂತಂದ ಅದಕ್ಕಿಂತ ಮಸ್ತಾನ ಐತೆ ಫಿಲಮ್. ಎಲ್ರು ಬಂದು ನೋಡಂತ ಫಿಲಮ್ ಮಸ್ತ್ ಐತೆ ಮ್ಯಾಮ್ ಫಿಲಮ್. ಮೇಡಮ್, ನಾವ್ ಇವಾಗ ಮೂವಿ ನೋಡಕ್ ಹೋಗ್ತಾ ಇದೀವಿ. ಶೋ ಅಂತೂ ನಾವು ನೋಡೋದೇ ಬೇಡ, ಕೇಳೋದೇ ಬೇಡ, ಇಲ್ಲಿ ಬಂದವ್ರು ಹೇಳೋದೇ ಸಾಕು. ಮೂವಿ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಐತೆ. ಈಗ ಹೋಗಿ ನೋಡ್ಕೊಂಡ್ ಬರ್ತೀವಿ ಮೇಡಮ್. ಒಳ್ಳೆ ವೈಟಿಂಗ್ ಅಲ್ಲಿ ಇದೀವಿ. ನಾನು ಹೇಳೋದು ಒಂದೇ ಮಾತು, ನಮ್ಮ ಜನತೆಗೆ ಟಾಕ್ಸಿಕ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಗೆಲ್ಸಿ ಮೂವಿಗೆ. ಜೈ ರಾಕಿಂಗ್ ಸ್ಟಾರ್. ಎಸ್, ನೋಡಿದ್ರಲ್ವಾ, ಗೆಲ್ಸಿ ಮೂವಿನ ಮತ್ತೆ ಟಾಕ್ಸಿಕ್ ಹಬ್ಬನೇ ಮಾಡ್ತಾ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಹೋದ್ರು. ಸೊ ಈಗ ನೆಕ್ಸ್ಟ್ ಶೋ ಆರಂಭ ಆಗ್ತಾ ಇದೆ. ಇದು ಕೂಡ ಫ್ಯಾನ್ ಶೋನೇ. ಆಲ್ರೆಡಿ 2 ಶೋ ಟಿಕೆಟ್ ಈಗ ಆಲ್ರೆಡಿ ಲಾಸ್ಟ್ ವೀಕ್ ಏನು ಬುಕಿಂಗ್ ಆರಂಭ ಆಯಿತು, ಆನ್ಲೈನ್ ಅಲ್ಲಿ ಫುಲ್ ಬುಕಿಂಗ್ ಆಗಿತ್ತು. ಸೊ ಒಂದಷ್ಟು ಫ್ಯಾನ್ಸ್ ನ ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಬೆಳಗ್ಗೆಯಿಂದ ಕಂಪ್ಲೀಟ್ ಆಗಿ ಹಬ್ಬದ ವಾತಾವರಣ, ಪಟಾಕಿ ಸಿಡಿಸೋದಾಗಿರ್ಬೋದು, ಹಾಲಿನ ಅಭಿಷೇಕ ಆಗಿರ್ಬೋದು, ಫ್ಲೆಕ್ಸ್ ಗಳಾಗಿರ್ಬೋದು. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಅಪ್ಪು, ಪುನೀತ್ ರಾಜ್ಕುಮಾರ್ ಅಂಡ್ ಯಶ್ ಅವರು ಹಗ್ ಮಾಡಿರುವಂತಹ ಒಂದು ಫೋಟೋನ ಹಾಕ್ಬಿಟ್ಟು ಆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ನಿಜಕ್ಕೂ ಆ ಟ್ಯಾಗ್ ಲೈನ್ ನ ನೋಡ್ತಾ ಹೋದ್ರೆ ಒಂದ್ ರೀತಿಯಾಗಿ ಭಾವುಕರ ಆಗುವಂತಹ ಒಂದಷ್ಟು ಲೈನ್ಸ್. ಅಂದ್ರೆ ನಗ್ನಗ್ತಾನೆ ಎಲ್ಲರನ್ನು ಕೂಡ ಅಳಿಸಿದ್ರು. ನೋವನ್ನ ಮನಸ್ಸಲ್ಲಿ ಅಂದ್ರೆ ಮರಿದೇ ಇರೋ ತರ ಪದೇ ಪದೇ ನೆನೆಸುವಂತಹ ನಮ್ಮ ನಾಯಕ ಅಂತ ಹೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ಹಾಗೆ ಯಶ್ ಇಬ್ರು ಕೂಡ ಜೊತೆಲಿರುವಂತಹ ಹಗ್ ಮಾಡಿರುವಂತಹ ಒಂದು ಫೋಟೋನು ಕೂಡ ಹಾಕಿದ್ದಾರೆ. ಒಂದ್ ನಿಮಿಷ. ಸರ್, ಟಾಕ್ಸಿಕ್ ನೋಡಿದ್ರಾ? ಏನನ್ನಿಸ್ತು? ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀರಾ, ಕೂಗಾಡ್ತಾ ಇದ್ದೀರಾ, ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ. ಬೆಳಗ್ಗೆಯಿಂದನೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ, ಡೋಲ್ ಆಗಿರ್ಬೋದು, ತಮಟೆ ಆಗಿರ್ಬೋದು, ಒಂದ್ ರೀತಿಯಾಗಿ ದೀಪಾವಳಿ ಹಬ್ಬನ ನೋಡ್ದಂಗೆ ಆಗ್ತಾ ಇದೆ. ಸೊ ಮೂವಿ ನೋಡಿದ್ರೆ ಏನನ್ನಿಸ್ತು? ಮೂವಿ ನೋಡಿದ್ವಿ ಮೇಡಮ್. ಏನ್ ಅನಿಸ್ತು ಅಂತಂದ್ರೆ, ಶ್ರಾವಣ ಬಂದಾಯ್ತು, ನಮ್ಮ ಬಾಸ್ ಟಾಪ್ ಅಲ್ಲಿ ಬಂದಾಯ್ತು ಆಲ್ರೆಡಿ. ಇದು ನಮ್ಮ ಕನ್ನಡನ ಇಡೀ ವಿಶ್ವದಾದ್ಯಂತ ನೋಡೋ ತರ ನಮ್ಮ ಬಾಸ್ ಇವತ್ತು ಚಲನಚಿತ್ರ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಬಾಸಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲರೂ ಕೇಳ್ತಾ ಇರ್ತಾರೆ, ನಮ್ಮ ಹುಡುಗರಾಗ್ಲಿ ಯಾರೇ ಆಗ್ಲಿ, ಎಲ್ಲಾರ್ದು ಫಿಲಮ್ ಬರ್ತಾ ಇರುತ್ತೆ, ನಿಮ್ಮ ಬಾಸ್ ಯಾಕೆ ಬರಲ್ಲ ಅಂತ. ಅವ್ರಿಗೆ ಹೇಳೋದೇನಂದ್ರೆ, ಮನೆ ಕಟ್ಟಕ್ಕೆ ಕಟ್ಬಿಡ್ಬೋದು, ಅರಮನೆ ಕಟ್ಟಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಾಸ್ ಅರಮನೆಗಿನ್ನ ದೊಡ್ಡದಾಗೆ ಕಟ್ಟಿದ್ದಾರೆ. ಜನ ಎಲ್ಲ ನೋಡಿದ್ದಾರೆ. ಜನನೇ ನಿಮ್ಗೆ ಹೇಳ್ತಾರೆ ಹೆಂಗಿದೆ ಅಂತ. ಯಾರು ರುಕ್ಮಿಣಿ ವಸಂತ ನೋಡಕ್ ಬರಬೇಡಿ, ನಮ್ಮ ಬಾಸ್ನ ನೋಡಕ್ ಬನ್ನಿ. ಅದ್ರ ಜೊತೆಗೆ ನಯನತಾರ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಮೇಡಮ್. ರುಕ್ಮಿಣಿ ವಸಂತನ ಯಾಕೆ ನೋಡಕ್ ಬರಬಾರ್ದು? ಅವ್ರನ್ನ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ವಿ. ಏನಿಲ್ಲ ಮೇಡಮ್, ಅಷ್ಟೇ ಸುಮ್ಮನೆ ಅವ್ರದ್ದೇನು ಬರೀ ಸಿವಿಲೈಸ್ಡ್ ಮೀಟಿಂಗ್ ಅಷ್ಟೇ, ಅವ್ರದ್ದೇನಿಲ್ಲ. ನಯನತಾರ ಅವರು ಮಸ್ತಾಗಿ ಮಾಡಿದ್ದಾರೆ. ನಮ್ಮ ಬಾಸ್ ಅಂತೂ ಅಲ್ಟಿಮೇಟ್ ಮೇಡಮ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಕೂಡ ನವರಂಗ ಥಿಯೇಟರ್ ನಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು. ಟಾಕ್ಸಿಕ್ ಕ್ರೇಜ್ ಕೂಡ ಹಾಗೆ ಇದೆ. ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಸಿಕ್ಕಾಬಟ್ಟೆ ಬಂತು. ಬಟ್ ನಯನತಾರ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ರಿವ್ಯೂ ಅನ್ನು ಕೊಟ್ಟರು. ಆದ್ರೆ ರುಕ್ಮಿಣಿ ವಸಂತ ಅವರು ಸ್ವಲ್ಪ ಇನ್ನೂ ಜಾಸ್ತಿ ಕಾಣಿಸ್ಕೊಳ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಕಾಣಿಸ್ಕೊಳ್ಳಿಲ್ಲ. ಆ ಸಿವಿಲೈಸ್ಡ್ ಏನು ಕಾನ್ವರ್ಸೇಷನ್ ಇದೆ ಅಲ್ಲಿ ಮಾತ್ರ ಕಾಣಿಸ್ಕೊಂಡ್ರು ಅಂತ ಒಂದಷ್ಟು ಜನ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ರೋಜಾ ಮನು ಪಾಟೀಲ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.